ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಮನೆಯಲ್ಲೇ ಒಂದು ಏರ್ ಆಯಿಲ್ ಚೆನ್ನಾಗಿ ಇಷ್ಟು ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ಏರ್ ಆಯಿಲ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ, ಅಲೋವೆರಾ, ಹರಳೆಣ್ಣೆ, ಕರ್ಬೇವಿನ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ನಾನು. ಇವಾಗ ಸ್ವಲ್ಪ ಮೆಂತ್ಯನ ನಾವು ಲೈಟಾಗಿ ಬಿಸಿ ಮಾಡ್ಕೊಬೇಕು ಫ್ರೆಂಡ್ಸ್. ಜಾಸ್ತಿ ಏನು ಕೆಂಪಾಗೋದು ಬೇಡ, ಮೆಂತ್ಯ ಲೈಟಾಗಿ ಬಿಸಿ ಆದರೆ ಸಾಕು. ನಾನು ಒಂದು 25 ಗ್ರಾಮ್ 50 ಗ್ರಾಮ್ ತೊಗೊಂಡಿದ್ದೀನಿ, ಅದರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಒಂದು 1/4 ಲೀಟ್ರ್ ಕೊಬ್ಬರಿ ಎಣ್ಣೆ ಆಗೋಷ್ಟು, ಒಂದು 1/4 ಲೀಟ್ರ್ ಏರ್ ಆಯಿಲ್ ಆಗೋಷ್ಟು ನಾನು ತೊಗೊಂಡಿದ್ದೀನಿ. ಈ ಕೊಬ್ಬರಿ ಎಣ್ಣೆ ಹಾಕಿರೋದಕ್ಕೆ ಈಗ ಅಲೋವೆರಾ ಮತ್ತು ಇದು ಬೆಟ್ಟದ ನೆಲ್ಲಿಕಾಯಿ, ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕೋಣ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಇದು, ಫ್ಲೇವರು ಅಷ್ಟೇ ಘಮ ಘಮ ಅಂತ ಇರುತ್ತೆ. ನೀವು ಮಾಡಿ ಒಂದ್ಸಲ ನೋಡಿ, ನಿಮಗೇನೆ ಅನಿಸುತ್ತೆ ಎಣ್ಣೆ ಚೆನ್ನಾಗಿದೆ ಅಂತ. ಯಾವುದೇ ಅನುಮಾನ ಇಲ್ಲದೆ ಈ ಎಣ್ಣೆನ ನೀವು ಮನೆಯಲ್ಲಿ ತಯಾರಿಸಬಹುದು. ಇದಕ್ಕೆ ಸ್ವಲ್ಪ ದಾಸವಾಳದ ಎಲೆಗಳು ಹಾಕ್ತಾಯಿದ್ದೀನಿ, 4ರಿಂದ 5 ಎಲೆ ಇತ್ತು, ಹಾಕಿದ್ದೀನಿ ಫ್ರೆಂಡ್ಸ್. ಇದು ಮನೆ ಹತ್ರ ನಾವು ಗಿಡಗಳು ಹಾಕ್ಕೊಂಡಿದ್ದೀವಿ, ಅದರಲ್ಲೇ ಸಿಗುವಂಥದ್ದೆಲ್ಲ ಬಳಸಿ ಮನೆಯಲ್ಲಿ. ಇದಕ್ಕೆ ಸ್ವಲ್ಪ ಹರಳೆಣ್ಣೆ ಹಾಕ್ತಾಯಿದ್ದೀನಿ. ಇದಂತೂ ಹೇಳೋ ಮಾತೇ ಇಲ್ಲ, ಕೂದಲಿಗೆ ತುಂಬ ಒಳ್ಳೆಯದು. ಕೂದಲಿಗೆ ಮತ್ತು ಕಣ್ಣು, ಈ ತಲೆ, ಯಾರಿಗೆಲ್ಲ ತಲೆನೋವು ಬರುತ್ತೆ ಅನ್ನೋರಿಗೆ ಈ ಎಣ್ಣೆ ಅಂತೂ ಸೂಪರಾಗಿ ಸೆಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇದಕ್ಕೆ ಇವಾಗ ಹುರಿದಿರೋ ಅಂಥ ಮೆಂತ್ಯನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಕೊಟ್ಟು ಮೀಡಿಯಮ್ ಉರಿಲಿ ಫ್ರೆಂಡ್ಸ್. ಇದನ್ನು ಎಣ್ಣೆ ಚೆನ್ನಾಗಿ ಕಲರ್ ಬರೋವರೆಗೂ ನಾವು ಇದನ್ನು ಕಾಯಿಸ್ಕೊಬೇಕು. ನೋಡಿ, ಸೂಪರಾಗಿ ಕಾಣಿಸ್ತೈತೆ, ಕಲರ್ಫುಲ್ಲಾಗಿ ಗ್ರೀನಾಗಿ. ಇವಾಗ ಕರ್ಬೇವಿನ ಸೊಪ್ಪು, ಅದು ಅಲೋವೆರಾ, ಮೆಂತ್ಯ, ಬೆಟ್ಟದ ನೆಲ್ಲಿಕಾಯಿ, ಇದು ಫ್ಲೇವರ್ ಚೆನ್ನಾಗಿ ಬರ್ತಿದೆ. ನಾವು 15 ದಿನ ಇಟ್ಟರೂ ಕರ್ಬೇವಿನ ಸೊಪ್ಪು, ಮೆಂತ್ಯದೆಲ್ಲ ಫ್ಲೇವರ್ ನಾವು ತಲೆಗೆ ಹಚ್ಬೇಕಾದ್ರೂ ಕೂಡ ಆ ಎಣ್ಣೆದು ನಮಗೆ ಗಮನ ಬರ್ತಾ ಇರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ನೊರೆ ಬಂದಾಗ ನಾವು ಎಣ್ಣೆನ ಮೀಡಿಯಮ್ ಉರಿಲಿ ನೀಟಾಗಿ ಕಾಯಿಸ್ಕೊಬೇಕು. ನೋಡಿ, ನಾನು ಸ್ಲೋ ಮಾಡ್ತಾಯಿದ್ದೀನಿ ಗ್ಯಾಸ್ನ, ನೊರೆ ಜಾಸ್ತಿ ಬರ್ತಿದ್ದು ಅದಕ್ಕೋಸ್ಕರ. ನೋಡಿ, ಈಗ ಇದನ್ನು ನಾವು ನೋಡ್ಕೊಳ್ಬೇಕು, ಅಲ್ಲೇ ಇದ್ದು ಕ್ಲೀನಾಗಿ ಈ ಥರ ಇದು ಮಾಡ್ತಾಯಿದ್ರೆ ಎಣ್ಣೆ ಅದಕ್ಕೆ ಚೆನ್ನಾಗಿ ಬಂತು. ಈಗ ಸಾಕು, ಇವಾಗ ಇದನ್ನು ಆಫ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈಗ ಇದನ್ನು ನೀವು ಒಂದು ಬಾಕ್ಸಲ್ಲಿ ಸೋದಿಸ್ಬಿಟ್ಟು ಇಟ್ಕೋಬೇಕು ಫ್ರೆಂಡ್ಸ್. ಎಣ್ಣೆಯಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ, ಈ ಅಲೋವೆರಾ, ಕರ್ಬೇವಿನ ಸೊಪ್ಪು, ಮೆಂತ್ಯ ಎಲ್ಲ ತುಂಬ ಒಳ್ಳೆಯದು. ದಾಸವಾಳದ ಎಲೆ ಎಲ್ಲ ನೀವು ಆರಾಮ್ಸೆ ಮನೆಯಲ್ಲಿ ಮಾಡಿ ಒಂದ್ಸಲ ನೀವು ಹಚ್ಚಿ. ನಮ್ಮನೇಲಿ ನಾವೆಲ್ಲರೂ ಕೂಡ ಇದೇ ಎಣ್ಣೆ ಹಾಕೋದು, ಸುಮಾರು ವರ್ಷಗಳಿಂದ ಮನೆಯಲ್ಲೇ ಮಾಡ್ಕೊತೀವಿ ಎಣ್ಣೆ. ನೋಡಿ, ಅದ್ಭುತವಾದ ಏರ್ ಆಯಿಲ್ ಸೂಪರಾಗಿ ರೆಡಿ ಆಯಿತು. ನೋಡಿ, ಈ ಎಣ್ಣೆನ ನಾನು ತಲೆಗೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ತಲೆ ಎಲ್ಲ ತಂಪಾಗುತ್ತೆ ಎಣ್ಣೆ ಹಾಕ್ತಾಯಿದ್ದಾಗಲೇ. ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ ಬೆಳೆಸಿ. ನೀವು ಒಂದ್ಸಲ ಈ ಎಣ್ಣೆನ ಮನೆಯಲ್ಲಿ ತಯಾರು ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.